ನನ್ನ ಒಬ್ಳಿಗೆ ಅಲ್ಲ, ನಾನೊಂದು ಮಹಿಳೆಯಾಗಿ ಮನೆ ಬಿಟ್ಟು ನಮಗೂ ನನಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಎಲ್ಲ ಬಿಟ್ಟು ನಾವು ಪಕ್ಷ ಸಂಘಟನೆ ಅಂತ ಆಚೆ ಬಂದಾಗ ನನ್ನ ಬಿಟ್ಟು ಬೇರೆ ಎಲ್ಲ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ತೊಂದರೆ ಕೊಡ್ತಾ ಇದ್ರು. ಸೊ ಈ ವಿಚಾರವಾಗಿ ನಾವ್ ಯಾವತ್ತೂ ವಾಯ್ಸ್ ರೇಸ್ ಮಾಡಕ್ ನಮ್ಗೆ ಅವಕಾಶ ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ಮಂಜುನಾಥ್ ಅವರು ಮಾಡ್ತಾರೆ. ಯಾಕೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗುತ್ತಾರೆ? ಏನು ರೀಸನ್ ಅದು? ನಾನೊಬ್ಬ ಮಹಿಳೆ ಆಗಿ ನಾನು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಎಲೆಕ್ಷನ್ನಲ್ಲಿ 3 ಲಕ್ಷ ವೋಟ್ನ ತಗೊಂಡು ನಾನೊಂದು ಎಲೆಕ್ಟೆಡ್ ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ಗೆ. ಆದರೆ ಏನು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ, ಅವರು ಓದ್ ಕಮಿಟಿಯಲ್ಲಿ ಉಪಾಧ್ಯಕ್ಷರಾಗಿದ್ರು ನನ್ನ ಜೊತೆಗೆ. ಅವ್ರು ಏನು ಕೆಲಸ ಮಾಡಿದ್ದಾರೆ, ನಾನೇನು ಕೆಲಸ ಮಾಡಿದ್ದೀನಿ, ಎಲ್ಲರ ಹತ್ರನೂ ಪ್ರೂಫ್ ಇದೆ. ಆದರೆ ಇವತ್ತಿನ ದಿನ ನಾನು ಎಲೆಕ್ಷನ್ ಆದಮೇಲೂ ನಾವು ರಾಹುಲ್ ಗಾಂಧಿ ಅವರ ಏನು ಸಿದ್ಧಾಂತಗಳಿದೆ ಅದ್ರ ಪ್ರಕಾರವಾಗಿ ನಾವು ನಡಿಬೇಕು ಅಂತ ಹೇಳಿ ಎಲೆಕ್ಷನಲ್ಲಿ ಏನೇ ರಿಸಲ್ಟ್ ಬಂದರೂ ನಾವು ಅವ್ರ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಇದ್ವಿ. ಆದರೆ ನನ್ನ ಒಬ್ಳಿಗೆ ಅಲ್ಲ, ನಾನೊಂದು ಮಹಿಳೆಯಾಗಿ ಮನೆ ಬಿಟ್ಟು ನನಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಎಲ್ಲ ಬಿಟ್ಟು ನಾವು ಪಕ್ಷ ಸಂಘಟನೆ ಅಂತ ಆಚೆ ಬಂದಾಗ ನನ್ನ ಬಿಟ್ಟು ಬೇರೆ ಎಲ್ಲ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ತೊಂದರೆ ಕೊಡ್ತಾ ಇದ್ರು. ಸೊ ಈ ವಿಚಾರವಾಗಿ ನಾವ್ ಯಾವತ್ತೂ ವಾಯ್ಸ್ ರೇಸ್ ಮಾಡಕ್ ನಮ್ಗೆ ಅವಕಾಶ ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ಮಂಜುನಾಥ್ ಅವರು ಮಾಡ್ತಾರೆ.